ನಮಸ್ಕಾರ. ನ್ಯೂಸ್ 18ಗೆ ಸ್ವಾಗತ. ನಾನು ಚೈತ್ರ ರಾಜ್. ದೇಶಾದ್ಯಂತ ಕೊರೋನಾ ವ್ಯಾಪಿಸ್ತಾ ಇದೆ. ಆದ್ರೆ ರಾಜ್ಯದ ಮಟ್ಟಿಗಂತೂ ಸ್ವಲ್ಪ ಸಮಾಧಾನಕರ ಸುದ್ದಿ. ಯಾಕಂದ್ರೆ ರಾಜ್ಯದಲ್ಲಿ ಇಂದು ದಾಖಲಾಗಿರೋದು ಕೇವಲ ಒಂದು ಕೇಸ್ ಅಷ್ಟೇ. ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ಪಾಸಿಟಿವ್ ಪ್ರಕರಣ ದಾಖಲಾಗಿದೆ. ಈ ಮೂಲಕ ರಾಜ್ಯದಲ್ಲಿ ಸೋಂಕಿತರ ಸಂಖ್ಯೆ 501ಕ್ಕೆ ಏರಿದಂತಾಗಿದೆ. ಕಳೆದ 1.5 ತಿಂಗಳಿನಲ್ಲಿ ಕನಿಷ್ಠ ಪ್ರಕರಣಗಳು ದಾಖಲಾಗಿರೋದು ಇವತ್ತು ಮಾತ್ರ. ಕರ್ನಾಟಕದ ಮಟ್ಟಿಗೆ ಇದು ಒಳ್ಳೆಯ ಬೆಳವಣಿಗೆಯಾಗಿದೆ. ನೀವು ಕೂಡ ಗಮನಿಸ್ತಾ ಇದ್ದೀರಾ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈಗ ಒಂದು ಪ್ರಕರಣ ದಾಖಲಾಗಿದೆ. ರಾಜ್ಯದಲ್ಲಿ ಈಗ ಸೋಂಕಿತರ ಸಂಖ್ಯೆ 501ಕ್ಕೆ ಏರಿಕೆಯಾಗಿರುವಂತದ್ದು. ರಾಜ್ಯಕ್ಕೆ ಇಂದು ಸಮಾಧಾನಕರ ಸುದ್ದಿ ಅಂತ ಹೇಳಿದ್ರೆ ರಾಜ್ಯದಲ್ಲಿ ಇವತ್ತು ಪ್ರಕರಣ ದಾಖಲಾಗಿರೋದು ಕೇವಲ ಒಂದೇ ಒಂದು. ಇನ್ನು ಸ್ಕ್ರೀನ್ ನಲ್ಲಿ ನೀವು ಗಮನಿಸ್ತಾ ಇದ್ದೀರಾ, ಕರ್ನಾಟಕದಲ್ಲಿ ನಿನ್ನೆ 500 ಸೋಂಕಿತರಿದ್ರು. ಬಟ್ ಇವತ್ತು ಒಂದು ಪ್ರಕರಣ ಅದಕ್ಕೆ ದಾಖಲಾಗಿದೆ. ಸೊ 501ಕ್ಕೆ ಏರಿಕೆಯಾಗಿದೆ. ದಕ್ಷಿಣ ಕನ್ನಡದಲ್ಲಿ ನಿನ್ನೆ 17 ಇತ್ತು, ಇವತ್ತು 18ಕ್ಕೆ ಏರಿಕೆಯಾಗಿದೆ. ಅಂದ್ರೆ ಒಂದು ಪಾಸಿಟಿವ್ ಕೇಸ್ ದಾಖಲಾಗಿದೆ. ಸೊ ಗಮನಿಸ್ತಾ ಹೋದ್ರೆ ದಿನದಿಂದ ದಿನಕ್ಕೆ ಸೋಂಕಿತರ ಸಂಖ್ಯೆ ಒಂದ್ ಕಡೆ ಜಾಸ್ತಿ ಆಗ್ತಾ ಇದ್ರೆ, ಮತ್ತೊಂದ್ ಕಡೆ ಲಾಕ್ ಡೌನ್ ನಿಂದ ಕಂಪ್ಲೀಟ್ ಆಗಿ ಬಂದ್ ಮಾಡಿರೋದ್ರಿಂದ ಸೋಂಕಿತರ ಸಂಖ್ಯೆ ಕೂಡ ಕಡಿಮೆ ಆಗ್ತಾ ಹೋಗ್ತಾ ಇರುವಂತದ್ದು. ಕರ್ನಾಟಕದಲ್ಲಿ ನಿನ್ನೆ ಇದ್ದದ್ದು 500 ಕೇಸ್ಗಳು ಮಾತ್ರ. ಆದ್ರೆ ಇವತ್ತು ಒಂದು ಕೇಸ್ ಅದಕ್ಕೆ ಆಡ್ ಆಗಿರುವಂತದ್ದು. ಅಂದ್ರೆ 501ಕ್ಕೆ ಏರಿಕೆ ಆಗಿದೆ. ಅಂದ್ರೆ ಕಂಪ್ಲೀಟ್ ಆಗಿ ನಾವು ಲಾಕ್ ಡೌನ್ ಮಾಡಿರೋದ್ರಿಂದ ಸೊ ಈ ರೀತಿಯಾಗಿ ಸೋಂಕಿತರ ಸಂಖ್ಯೆ ಕಡಿಮೆ ಆಗ್ತಾ ಬರ್ತಾ ಇದೆ. ಓಕೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಸೌಮ್ಯ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸೌಮ್ಯ, ಒಂದ್ ರೀತಿಯಾಗಿ ಕರ್ನಾಟಕದಲ್ಲಿ ಸಮಾಧಾನಕರ ಸುದ್ದಿ ಅಂತ ಅಂದ್ರೆ ಒಂದೇ ಒಂದು ಕೇಸ್ ದಾಖಲಾಗಿರೋದು. ಆದ್ರೆ ದೇಶಕ್ಕೆ ಹೋಲಿಸ್ಕೊಂಡ್ರೆ 26,000ಕ್ಕೆ ಏರಿಕೆ ಆಗಿದೆ. ಬಟ್ ಈಗ ಕರ್ನಾಟಕದಲ್ಲಿ ಒಂದೇ ಒಂದು ಕೇಸ್ ದಾಖಲಾಗಿರೋದು ಸೊ ಖುಷಿ ವಿಚಾರ. ಸೊ ಏನ್ ಕಾರಣಕ್ಕೆ ಈ ಒಂದು ಪ್ರಕರಣ ದಾಖಲಾಗಿರೋದು? ಅಂದ್ರೆ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡಿದ್ರಿಂದ ಈ ರೀತಿಯಾಗಿ ಒಂದೇ ಒಂದು ಪ್ರಕರಣ ದಾಖಲಾಗಿರೋದ ಹೇಗೆ? ಇದೇ ಮೊದಲ ಬಾರಿಗೆ ಅರ್ಧ ದಿನ ಅಂದ್ರೆ ನಿನ್ನೆ ಸಂಜೆ 5 ಗಂಟೆಯಿಂದ ಇವತ್ತು ಮಧ್ಯಾಹ್ನ 12 ಗಂಟೆವರೆಗೆ ಕೇವಲ ಒಂದು ಪ್ರಕರಣ ದಾಖಲಾಗಿರುವಂತದ್ದು. 47 ವರ್ಷದ ಮಹಿಳೆ ಪಾಣೆಮಂಗಳೂರು ದಕ್ಷಿಣ ಕನ್ನಡ ಇಲ್ಲಿರುವಂತಹ ಮಹಿಳೆಗೆ ಪಾಸಿಟಿವ್ ಆಗಿರೋದು. ಈಕೆ ಕೂಡ ಎಲ್ಲೂ ಟ್ರಾವೆಲ್ ಮಾಡಿರುವಂತದ್ದಲ್ಲ. ಈ ಹಿಂದೆ ರೋಗಿಯಾಗಿದ್ದಂತಹ P432 432ನೇ ಸಂಖ್ಯೆಯ ರೋಗಿ ಸಂಪರ್ಕಕ್ಕೆ ಬಂದಿದ್ರಿಂದ ಈ ಮಹಿಳೆ ಪಾಸಿಟಿವ್ ಆಗಿದ್ದಾರೆ. ಸದ್ಯಕ್ಕೆ ಇವರು ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ. ಆರೋಗ್ಯವಂತವಾಗಿ ಚೇತರಿಸಿಕೊಳ್ತಾ ಇದ್ದಾರೆ ಅಂತ ಹೇಳ್ತಾರೆ. ಇದೆಲ್ಲದರ ಹಿನ್ನೆಲೆಯಲ್ಲಿ ನಾವು ವಿಚಾರವನ್ನ ಗಮನಿಸಬೇಕು. ಒಟ್ಟು 501 ಪ್ರಕರಣಗಳು ಕರ್ನಾಟಕದಲ್ಲಿ ಇದುವರೆಗೆ. ಓಕೆ, ಈಗ ನಾವು ಕರ್ನಾಟಕದಲ್ಲಿ ನೋಡ್ತಾ ಇರಬಹುದು. ಸೊ 501ಕ್ಕೆ ಸೋಂಕಿತರ ಸಂಖ್ಯೆ ಏರಿಕೆ ಆಗಿರುವಂತದ್ದು. ಆದ್ರೆ ಇವತ್ತು ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ ಒಂದೇ ಒಂದು ಕೇಸ್ ಮಾತ್ರ ದಾಖಲಾಗಿರುವಂತದ್ದು. ಸೊ ನಾವಿಲ್ಲಿ ಗಮನಿಸಬೇಕಾಗಿರೋದು ಏನು ಅಂತ ಹೇಳಿದ್ರೆ, ಪೊಲೀಸರಾಗಿರ್ಬೋದು ಅಥವಾ BBMP ಆಗಿರ್ಬೋದು, ಅವರು ಕಂಪ್ಲೀಟ್ ಆಗಿ ಲಾಕ್ ಡೌನ್ ಮಾಡಿರೋದ್ರಿಂದ ಸೊ ಈ ರೀತಿಯಾಗಿ ಹಂತ ಹಂತವಾಗಿ ಚೇತರಿಸಿಕೊಳ್ತಾ ಬರ್ತಾ ಇದೆ. ಈಗ ಮನೆಯಿಂದ ಹೊರಬರೋದು ಅಥವಾ ದಿನಸಿ ತರೋದಕ್ಕೆ ಅಥವಾ ಟ್ಯಾಬ್ಲೆಟ್ಸ್ ತರೋದಕ್ಕೆ, ತರಕಾರಿ ತರೋದಕ್ಕೆ ಓಡಾಡ್ತಿರೋದ್ರಿಂದ ದಿನೇ ದಿನೇ ಜಾಸ್ತಿ ಆಗ್ತಾ ಇತ್ತು ಸೋಂಕಿತರ ಸಂಖ್ಯೆ. ಬಟ್ ಈಗ ಕಂಪ್ಲೀಟ್ ಆಗಿ ಲಾಕ್ ಡೌನ್ ಮಾಡಿರೋದ್ರಿಂದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇವತ್ತು ಒಂದೇ ಪ್ರಕರಣ ದಾಖಲಾಗಿರೋದು ನಿಜಕ್ಕೂ ಇದು ಖುಷಿ ವಿಚಾರ. ಸೊ ಜನರು ಇದರಿಂದ ಅರ್ಥ ಮಾಡ್ಕೊಳ್ಬೇಕು ಅಂತ ಅಂದ್ರೆ, ಸೊ ಮನೆಯಿಂದ ಹೊರಬರದೆ ನೀವು ಮನೇಲೇ ಇದ್ರೆ ಆದಷ್ಟು ನಾವು ಕೊರೋನಾ ವೈರಸ್ ಅನ್ನ ತಡೆಗಟ್ಟಬಹುದು. ಯಾಕಂದ್ರೆ ಜನರು ಬೀದಿಗೆ ಇಳಿದ್ರೆ ಸೊ ಸೋಂಕಿತರ ಸಂಖ್ಯೆ ಕೂಡ ಜಾಸ್ತಿ ಆಗುತ್ತೆ, ಒಬ್ಬರಿಂದ ಒಬ್ಬರಿಗೆ ಹರಡುವಂತಹ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಸೊ ಜನರು ಇದರಿಂದ ಅರ್ಥ ಮಾಡ್ಕೊಳ್ಬೇಕು. ಸೊ ಕೊರೋನಾ ವೈರಸ್ ನ ತಡೆಗಟ್ಟಬೇಕು ಅಂತ ಹೇಳಿದ್ರೆ ನಾವು ಕಂಪ್ಲೀಟ್ ಆಗಿ ನಮ್ಮನ್ನ ನಾವು ಮನೆಯಲ್ಲೇ ಕ್ವಾರಂಟೈನ್ ಮಾಡ್ಕೊಳ್ಬೇಕು ಅನ್ನುವಂತಹ ಅಂಶ ಇಲ್ಲಿ ಬೆಳಕಿಗೆ ಬರುತ್ತೆ. ರಾಜ್ಯದಲ್ಲಿ ಈಗ 501ಕ್ಕೆ ಸೋಂಕಿತರ ಸಂಖ್ಯೆ ಹೆಚ್ಚಾಗಿದೆ. ಯಾಕಂತಂದ್ರೆ ನಾವು ದಿನದಿಂದ ದಿನಕ್ಕೆ ಹೋಲಿಸ್ತಾ ಹೋದ್ರೆ ಜಾಸ್ತಿ ಆಗ್ತಿತ್ತೋ ಹೊರತು ಕಡಿಮೆ ಆಗ್ತಾ ಇದ್ದಿದ್ದು ಸ್ವಲ್ಪ ಕಡಿಮೆ ಅಂತಾನೆ ಹೇಳ್ಬೋದು. ಬಟ್ ಇವತ್ತು ನೋಡಿದ್ರೆ ನಿಜಕ್ಕೂ ಮಿರಾಕಲ್ ಅಂತಾನೆ ಹೇಳ್ಬೋದು. ಸೊ ಬೆಳಿಗ್ಗೆಯಿಂದ ಈಗಿನ ತನಕ ಕೂಡ ಓನ್ಲಿ ಒಂದೇ ಒಂದು ಕೇಸ್ ಮಾತ್ರ ಇಲ್ಲಿ ಪ್ರಕರಣ ದಾಖಲಾಗಿರೋದು.